ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಜಾತ್ಯತೀತ ನಾಯಕರನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಇಡೀ ಕ್ಷೇತ್ರದಲ್ಲಿ ಧರ್ಮ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೇನೆ ಪ್ರತಿಯೊಬ್ಬರ ಒಂದು ಸುಖ ಸಂತೋಷ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗೋರು ಅಲ್ಲದೇನೆ ಅಭಿವೃದ್ಧಿ ಕಾರ್ಯದಲ್ಲಿ ಪ್ರಥಮ ಮುಂಚೂಣಿಯಲ್ಲಿದ್ದಾರೆ. ಅವರು ಅಧಿಕಾರದಾಗ ಇದ್ರು ಅಷ್ಟೇ, ಇರದಿದ್ರು ಅಷ್ಟೇ. ದಲಿತರಿಗೆ ವಿಶೇಷವಾಗಿ ನಾವು ನೋಡಿದಂಗ ಸುಮಾರು ಈಗ 10 ವರ್ಷದಿಂದ ಅವರ ನಮ್ಮನ್ನ ಅತ್ಯಂತ ಸಮೀಪದ ಒಡನಾಟ ಇದೆ. ಯಾಕಂದ್ರೆ ಆ ಕ್ಷೇತ್ರದ ಎಲ್ಲಿ ಹೋದ್ರು ಪ್ರತಿಯೊಂದು ಹಳ್ಳಿಯಲ್ಲಿ ಅಂಬೇಡ್ಕರ್ ಸಂವಿಧಾನ ಭವನ ಇದೆ, ಜಗಜೀವನ ರಾಮ್ ಭವನ ಇದೆ, ವಾಲ್ಮೀಕಿ ಭವನ ಇದೆ, ಶಾದಿ ಮಾಲ್ ಇದೆ. ಅಂದ್ರ ನಾ ಹೇಳೋ ಉದ್ದೇಶ ಇಷ್ಟೇ, ಅವ್ರ ಕುಟುಂಬ ಅಂತೂ ಕಾಂಗ್ರೆಸ್ ಅಂದ್ರ ಕಾಶ್ಯಪ್ನವ್ರ ಕುಟುಂಬ, ಕಾಶ್ಯಪ್ನವ್ರ ಅಂದ್ರೆ ಕಾಂಗ್ರೆಸ್ ಕುಟುಂಬ ಅಂದಂಗ ಅವರು ಯಾವಾಗಲೂ ಪಕ್ಷನಿಷ್ಠೆ ಅಂತ ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಪಕ್ಷದ ಸಿದ್ಧಾಂತದ ಬಗ್ಗೆ ಅಂದ್ರೆ ಅತ್ಯಂತ ಪ್ರಬಲವಾಗಿ ಮತ್ತು ಕಠೋರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು. ಯಾರಾದ್ರೂ ನಮ್ಮ ಉನ್ನತ ಮಟ್ಟದ ನಾಯಕರು ಅಥವಾ ಪಕ್ಷದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವರು ಆಗಿಂದಾಗೆ ಅದಕ್ಕೆ ಏನ್ ತಕ್ಕ ಉತ್ತರ ಕೊಡ್ತಾರೆ. ಅಂತ ಒಂದು ಬಲಿಷ್ಠ ಮತ್ತು ಸಮರ್ಥ ನಾಯಕರಿಗೆ ಈ ಸಚಿವ ಸ್ಥಾನದಲ್ಲಿ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿದ್ರ ಈ ಅಭಿವೃದ್ಧಿ ಕೆಲಸ ಜೊತೆಗೆ ಈ ದೀನ ದಲಿತರು, ಬಡ ಕಾರ್ಮಿಕರು, ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಎಲ್ಲರಿಗೂ ನ್ಯಾಯ ಒದಗಿಸುವುದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ನಮ್ಮೆಲ್ಲರ ಆಗ್ರಹ ಏನಂದ್ರೆ ಅವ್ರಿಗೆ ಈ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಅನ್ನೋದೇನು ಒಂದು ಮಂತ್ರಿಗಿರಿಯನ್ನ ಅವ್ರಿಗೆ ಕೊಡಬೇಕಂತ ನಮ್ಮದ ಎಲ್ಲರ ಬೇಡಿಕೆ ಇದೆ. ಶರಣಪ್ಪ ಆಮದಿಹಾಳ್ ಅಂತ.